ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದ ಲಾರ್ಡ್. ಮತ್ತೊಂದು ಆವರ್ತಿ ಈ ಸಾಯಂಕಾಲ ವೇಳೆಯಲ್ಲಿ ವೆರಿ ಗುಡ್ ಈವ್ನಿಂಗ್. ಸಾಯಂಕಾಲ ವೇಳೆಯಲ್ಲಿ ನಮ್ಮ ರಕ್ಷಕನ ಯೇಸು ಕ್ರಿಸ್ತನ ಕೊಟ್ಟಂಥ ವಾಗ್ದಾನ ವಚನ ನೋಡಿಕೊಳ್ಳೋಣ. ಪ್ರಸಂಗಿಯ ಪುಸ್ತಕಗಳು 10ನೇ ಅಧ್ಯಾಯ 2ನೇ ವಚನ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಜ್ಞಾನಿಯ ಆಲೋಚನೆಗಳು ಅವನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತದೆ, ಮೂರ್ಖನ ಆಲೋಚನೆಗಳು ಅವನಿಗೆ ತಪ್ಪಾದ ಮಾರ್ಗದಲ್ಲಿ ನಡೆಸುತ್ತದೆ ಎಂಬುದು. ಆಮೇನ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಲ್ಲಿ ಪ್ರಸಂಗಿ ಪುಸ್ತಕದಲ್ಲಿ ನೋಡ್ತೇವೆ. ಜ್ಞಾನಿಯ ಒಂದು ಆಲೋಚನೆ, ಆತನ ಯೋಚನೆ ಏನು ಮಾಡುತ್ತೆ, ಆತನನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುತ್ತೆ. ಆದರೆ ಮೂರ್ಖನ ಆಲೋಚನೆ ಏನಾಗುತ್ತೆ, ಆತನಿಗೆ ತಪ್ಪಾದ ಮಾರ್ಗದಲ್ಲಿ, ಅಂದರೆ ಕೆಟ್ಟ ಮಾರ್ಗದಲ್ಲಿ, ಪಾಪದ ಮಾರ್ಗದಲ್ಲಿ ನಡೆಸುತ್ತದೆ ಎಂಬುದಾಗಿ ನೋಡ್ತೇವೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನೀನು ದೇವರ ವಾಕ್ಯವನ್ನು ಓದಿದಾಗ ಆ ಜ್ಞಾನ ನಿನ್ನಲ್ಲಿ ಹೆಚ್ಚಾಗುತ್ತದೆ. ಅದಕ್ಕೆ ನಿನಗೆ ಸರಿಯಾದ ಮಾರ್ಗದಲ್ಲಿ ನೀನು ನಡಿಬೇಕಂದ್ರೆ ಯೇಸು ಕ್ರಿಸ್ತನ ವಾಕ್ಯ ಸತ್ಯವೇದವನ್ನು ಓದು. ನೀನು ಆಗ ದೇವರ ವಾಕ್ಯವನ್ನು ತಿಳಿದುಕೊಂಡು ಒಳ್ಳೆಯ ಆಲೋಚನೆಗಳು ನಿನ್ನಲ್ಲಿ ಬರುವಂಥದ್ದಾಗಿದೆ. ಒಂದು ವೇಳೆ ನೀನು ಕೆಟ್ಟದಲ್ಲಿ, ಪಾಪದಲ್ಲಿ, ಕೆಟ್ಟತನದಿಂದ ನೀನು ಜೀವಿಸ್ತಿದ್ದರೆ ನೀನು ಮೂರ್ಖನಾಗಿ ಇರುವೆ. ಅದಕ್ಕೆ ಆ ಮೂರ್ಖನಾಗಿ ಇರುವಾಗ ನಿನ್ನ ಆಲೋಚನೆ ಕೂಡ ಏನಾಗಿರುತ್ತೆ, ಎಂಥ ಆಲೋಚನೆ ಯೋಜನೆ ಮಾಡಿದ್ರೂ ಕೂಡ ಅವು ತಪ್ಪಾದ ಮಾರ್ಗದಲ್ಲಿ ನಿನಗೆ ನಡೆಸ್ತದೆ. ಅದಕ್ಕೆ ಆ ಮೂರ್ಖನಂತೆ ಆಗದಂತೆ ಜ್ಞಾನಿಯಂತೆ ನಿನ್ನ ಆಲೋಚನೆಗಳು ಒಳ್ಳೆಯದಾಗಿರಿ ಮತ್ತು ನಿನ್ನ ಒಳ್ಳೆಯ ಮಾರ್ಗದಲ್ಲಿ ದೇವರು ನಡೆಸಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಾಕ್ಯವನ್ನು ದೇವರು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. 1 second. ಮೇ ಗಾಡ್ ಬ್ಲೆಸ್ ದಿಸ್ ವರ್ಡ್, ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದ ಲಾರ್ಡ್.